ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಫ್ರೈ. ಸೊ ಇದನ್ನು ರಸಮ್ಮಿಗೆ, ಸಾಂಬಾರಿಗೆ, ಈ ಥರ ಕಾಂಬಿನೇಷನ್ನಿಗೆ ಸೈಡಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಕೂಡ ತಿನ್ಬೋದು, ಬಟ್ ಸ್ವಲ್ಪ ಪ್ಲೈನ್ ಆಗಿರುತ್ತೆ. ನಿಮಗೆ ಚಪಾತಿಗೆ ಬೇಕು ಅಂತಂದರೆ ಇದರಲ್ಲಿ ಕಡಲೆ ಬೀಜ ಪುಡಿ ಅಥವಾ ಕೊಬ್ಬರಿ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನೋಡೋದಕ್ಕಿಂತ ಮೊದಲನೇದಾಗಿ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿಗೋಸ್ಕರ ನಾನು 1/4 kg ಬೆಂಡೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದರಲ್ಲಿ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿ ಎಲ್ಲದನ್ನು ಕೂಡ ಅದರಲ್ಲಿ ಹಾಕ್ಕೋಬೇಕು. ಅದರಲ್ಲಿರ್ತಕ್ಕಂಥ ಜಿಡ್ಡಿನ ಅಂಶ, ಜಿಗುರು ಟೈಪ್ ಇರುತ್ತಲ್ಲ, ಅದೆಲ್ಲ ಕೂಡ ಹೋಗೋವರೆಗೂ ಕೂಡ ಸ್ವಲ್ಪ ಉಪ್ಪು, ಅದ್ರ ಜೊತೆಗೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು. ಆ ಜಿಗುರು ಎಲ್ಲ ಕೂಡ ಹೋಗೋವರೆಗೂ, ಬೆಂಡೆಕಾಯಿ ಒಳಗಡೆ ಇರುತ್ತೆ ಅಲ್ವಾ ಜಿಡ್ಡು ಟೈಪು, ಅದೆಲ್ಲ ಕೂಡ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊಬೇಕು ಮೊದಲು. ಈಗ ಇದನ್ನೆಲ್ಲದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಅದೇ ಪ್ಯಾನಲ್ಲೇ ಮತ್ತೆ ನಾವು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕಾಗುತ್ತೆ. ಮತ್ತು ಒಗ್ಗರಣೆ ಹಾಕ್ಕೋಬೇಕಲ್ವ, ಹಾಗಾಗಿ ಡೈರೆಕ್ಟಾಗೂ ಕೂಡ ನಾವು ಬೆಂಡೆಕಾಯಿನ ಹಾಕ್ಕೋಬೋದು, ಬಟ್ ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಹಂಗಾಗಿ ಮೊದಲೇ ಫ್ರೈ ಮಾಡ್ಕೊಬೇಕಾಗುತ್ತೆ. ಈಗ ಇದರಲ್ಲಿ ನಾನು 1 ಹಿಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಂಡ್ಬಿಟ್ಟು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಫ್ರೈ ಮಾಡ್ಕೊಂಡ ನಂತರ ಇದರಲ್ಲೇನೆ ಬೆಳ್ಳುಳ್ಳಿ, ಒಂದು 6 ರಿಂದ 7 ಬೆಳ್ಳುಳ್ಳಿನ ನೀಟಾಗಿ ಜಜ್ಕೊಬೇಕು. ಸಿಪ್ಪೆ ಸುಲಿದ್ಬಿಟ್ಟು ಜಜ್ಕೊಂಡು ಇದರಲ್ಲೇ ಹಾಕ್ಕೊಬೇಕು. ಅದಾದ ನಂತರ 1 ದಪ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ದಪ್ಪ ಈರುಳ್ಳಿನೂ ಕೂಡ ಹಾಕ್ಕೊಬೇಕು. ನೋಡಿ, ಇದೆಲ್ಲದೂ ಕೂಡ ಸ್ವಲ್ಪ ಫ್ರೈ ಆಗೋವರೆಗೂ ಕೂಡ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. 1 ಒಣಮೆಣ್ಸಿನ್ಕಾಯಿನ ಜಿಗಟಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಉಪ್ಪು, ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದಾದ ನಂತರ ಕರಿಬೇವು, ಸ್ವಲ್ಪ ಕರಿಬೇವು ಹಾಕ್ಕೊಂಡ್ಬಿಟ್ಟು ಇದೆಲ್ಲದೂ ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕು. ನೋಡಿದ್ರಿ ಅಲ್ವಾ, ಈ ಥರ ಲೈಟಾಗಿ. ಈರುಳ್ಳಿ ಬಂದುಬಿಟ್ಟು ತುಂಬಾ ಫ್ರೈ ಆಗಿರಬಾರ್ದು, ಹಂಗಂತ ಫ್ರೈ ಆಗದೇ ಇರಬಾರ್ದು, ಆ ಥರ ಇರಬೇಕು. ಅದಾದ ನಂತರ ಇದರಲ್ಲೇ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಅರಿಶಿನ ಪುಡಿ ಹಾಕಿದ ನಂತರ ನಾವು ಮೊದಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನೂ ಸಹ ಇದರಲ್ಲಿ ಹಾಕ್ಕೊಬೇಕು. ನೋಡಿದ್ರಿ ಅಲ್ವಾ, ಬೆಂಡೆಕಾಯಿನೂ ಕೂಡ ಇದರಲ್ಲಿ ಹಾಕ್ಕೊಂಡ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಕೂಡ ಈಗಲೇ ನೋಡ್ಕೊಬೇಕಾಗುತ್ತೆ. ಈಗ ನೋಡಿ, ಅದನ್ನು ಒಂದು ಸ್ವಲ್ಪ ಹೊತ್ತು ಅದ್ರ ಜೊತೆ ಎಲ್ಲ ಕೂಡ ಹಾಕಿದ ತಕ್ಷಣ ಇದರಲ್ಲೆಲ್ಲ ಕೂಡ ಮಿಕ್ಸ್ ಮಾಡಬೇಕು ನಾವು ಬೆಂಡೆಕಾಯಿನ ಮತ್ತು ಒಗ್ಗರಣೆ ಎಲ್ಲದನ್ನು ಕೂಡ. ಮತ್ತು ರುಚಿ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಕೂಡ ಇನ್ನೊಂದು ಸಾರಿ ಹಾಕ್ಕೊಂಡು ಮೇಲೆಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಮುಗೀತು, ರೆಸಿಪಿ ರೆಡಿ. ನೀವು ಕೂಡ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳುವಂತಹ ಈ ಬೆಂಡೆಕಾಯಿ ರೆಸಿಪಿನ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಕಡಲೆ ಬೀಜ ಹಾಕಿರೋದ್ರಿಂದ ತುಂಬ ಹೈ ಪ್ರೋಟೀನ್ ಕೂಡ ಹೌದು. ಇಷ್ಟಪಟ್ಟು ಕೂಡ ತಿಂತೀರಾ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋ ಕೂಡ, ಪ್ರತಿ ರೆಸಿಪಿ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇಷ್ಟು ಕಲರ್ಫುಲ್ಲಾಗಿರ್ತಕ್ಕಂಥ ಬೆಂಡೆಕಾಯಿ ಫ್ರೈನ ನೀವು ಕೂಡ ತಪ್ಪದೇ ಟ್ರೈ ಮಾಡಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತೀರಾ ಮನೇಲಿ.